ಐಸಿಸಿ ಏಕದಿನ ವಿಶ್ವಕಪ್ನಲ್ಲಿ ಒಂದು ಪಂದ್ಯವನ್ನೂ ಸೋಲದೆ ಫೈನಲ್ಗೆ ಲಗ್ಗೆಟ್ಟಿದ್ದ ಟೀಂ ಇಂಡಿಯಾ ಕೊನೆ ಕ್ಷಣದಲ್ಲಿ ಟ್ರೋಫಿಯನ್ನು ಕೈಚೆಲ್ಲಿತ್ತು. ಆಸ್ಟ್ರೇಲಿಯಾ ಚಾಂಪಿಯನ್ ಆಗಿತ್ತು. ಇದೀಗ ಟಿ20 ವಿಶ್ವಕಪ್ಗೆ ಕೆಲವೇ ದಿನಗಳು ಉಳಿದಿದ್ದು ಈ ಬಾರಿಯಾದರೂ ಕಪ್ ಗೆಲ್ಲೋಕೆ ನಾಯಕ ರೋಹಿತ್ ಶರ್ಮಾ ಪಣ ತೊಟ್ಟಿದ್ದಾರೆ. ಆದರೆ ಈ ಬಾರಿ ಟೀಂ ಇಂಡಿಯಾದಲ್ಲಿ ಕಾಣ್ತಿರೋ ಬಹುದೊಡ್ಡ ಕೊರತೆ ಅಂದರೆ ಅದು ಮ್ಯಾಜಿಕಲ್ ಬೌಲರ್ ಮೊಹಮ್ಮದ್ ಶಮಿ. ಏಕದಿನ ವಿಶ್ವಕಪ್ನಲ್ಲಿ ಭಾರತದ ಪರ ಅತ್ಯಮೋಘ ಪ್ರದರ್ಶನ ನೀಡಿದ್ದ ಶಮಿ ಟೀಂ ಇಂಡಿಯಾ ಫೈನಲ್ ಪ್ರವೇಶಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಆದರೆ ಈ ಬಾರಿ ಟಿ20 ವಿಶ್ವಕಪ್ನಲ್ಲಿ ಶಮಿ ಆಡ್ತಾ ಇಲ್ಲ. ಇಂಜುರಿ ಸಮಸ್ಯೆಯಿಂದ ಹೊರಬರದ ಶಮಿಯ ಅನುಪಸ್ಥಿತಿ ದೊಡ್ಡ ಮಟ್ಟದ ಹೊಡೆತ ನೀಡುವ ಆತಂಕ ಇದೆ. 2023ರ ಪುರುಷರ ಏಕದಿನ ವಿಶ್ವಕಪ್ನಲ್ಲಿ ತನ್ನ ಆಕ್ರಮಣಕಾರಿ ಬೌಲಿಂಗ್ನಿಂದಲೇ ಎದುರಾಳಿ ಬ್ಯಾಟರ್ಗಳನ್ನು ಭಾರತ ತಂಡದ ವೇಗಿ ಮೊಹಮ್ಮದ್ ಶಮಿ ಕಟ್ಟಿಹಾಕಿದರು. ಟೂರ್ನಿಯ ಮಧ್ಯದಲ್ಲಿ ತಂಡಕ್ಕೆ ಸೇರ್ಪಡೆಗೊಂಡ ಶಮಿ ವಿಶ್ವದ ಬಲಿಷ್ಠ ತಂಡಗಳ ಎದುರು ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದರು. ಆಡಿದ 7 ಪಂದ್ಯಗಳಿಂದ ಶಮಿ ಒಟ್ಟು 24 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಂತೂ ಶಮಿ ಬೌಲಿಂಗ್ಗೆ ಜಗತ್ತೇ ಬೆರಗಾಗಿತ್ತು. ಯಾಕಂದ್ರೆ ಬರೋಬ್ಬರಿ 7 ವಿಕೆಟ್ ಉರುಳಿಸಿ ಮತ್ತೊಂದು ಸಾಧನೆ ಮಾಡಿದ್ರು. ಹಾಗೆ 3 ಬಾರಿ 5 ವಿಕೆಟ್ಗಳನ್ನು ಗಳಿಸಿದ್ರು. ಆದರೆ ನವೆಂಬರ್ನಲ್ಲಿ ನಡೆದ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕಣಕ್ಕಿಳಿದಿದ್ದೇ ಕೊನೆಯ ಪಂದ್ಯ. ವಿಶ್ವಕಪ್ ಟೂರ್ನಿಯಲ್ಲೇ ಸ್ನಾಯುರಜ್ಜು ಗಾಯದಿಂದ ಬಳಲ್ತಾ ಇದ್ದ ಶಮಿ ನೋವಿನಲ್ಲೂ ಅದ್ಭುತವಾಗಿ ಬೌಲಿಂಗ್ ಅನ್ನು ಮಾಡಿದ್ರು. ಇದರ ಪ್ರತಿಫಲವಾಗಿಯೇ ಅತಿ ಹೆಚ್ಚು ವಿಕೆಟ್ಗಳನ್ನು ತಮ್ಮ ಖಾತೆಗೆ ಹಾಕಿಕೊಂಡಿದ್ರು. ಆದರೆ ಎಲ್ಲಿಯೂ ತಮ್ಮ ನೋವಿನ ಬಗ್ಗೆ ಹೇಳಿಕೊಳ್ಳದ ಶಮಿ ವಿಶ್ವಕಪ್ ಮುಗಿದ ಬಳಿಕ ಫೆಬ್ರವರಿ ತಿಂಗಳಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಶಮಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅಸಲಿಗೆ ವಿಶ್ವಕಪ್ನ ಆರಂಭಿಕ ಪಂದ್ಯಗಳಲ್ಲಿ ಶಮಿಗೆ ಅವಕಾಶವನ್ನೇ ನೀಡಿರಲಿಲ್ಲ. ಮೊದಲ 4 ಪಂದ್ಯಗಳಲ್ಲಿ 11ರ ಬಳಗದಲ್ಲಿ ಸ್ಥಾನ ಪಡೆದಿರಲಿಲ್ಲ. 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರನ್ನು ಆಡಿಸಲಾಗ್ತಾ ಇತ್ತು. ಅದಕ್ಕಾಗಿ ಶಮಿ ಬೆಂಚ್ ಕಾದಿದ್ರು. ಆದರೆ ಬಾಂಗ್ಲಾದೇಶ ಎದುರಿನ ಪಂದ್ಯದಲ್ಲಿ ಹಾರ್ದಿಕ್ ಕಾಲಿಗೆ ಗಾಯವಾಗಿ ಹೊರಬಿದ್ದಾಗ ಶಮಿಗೆ ತಂಡದ ಬಾಗಿಲು ತೆರೆದಿತ್ತು. ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡ ಶಮಿ ಸಾಲು ವಿಕೆಟ್ಗಳನ್ನು ಕಬಳಿಸಿದ್ರು. ಆದರೆ ಟೂರ್ನಿ ಮುಗಿಯೋ ಹೊತ್ತಿಗೆ ಹಿಮ್ಮಡಿ ಗಾಯ ವಿಪರೀತವಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಶಸ್ತ್ರಚಿಕಿತ್ಸೆಗೆ ಒಳಗಾದ ಬಳಿಕ ಹಲವು ಪ್ರಮುಖ ಸೀರೀಸ್ಗಳನ್ನು ಶಮಿ ಮಿಸ್ ಮಾಡಿಕೊಂಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ವಿಶ್ವಕಪ್ ಸೋತ ಬಳಿಕ ಗಾಯಾಳು ಮೊಹಮ್ಮದ್ ಶಮಿ ಅನೇಕ ಪ್ರಮುಖ ಸೀರೀಸ್ಗಳನ್ನು ತಪ್ಪಿಸಿಕೊಂಡ್ರು. ಆಸ್ಟ್ರೇಲಿಯಾ ವಿರುದ್ಧ 5 ಪಂದ್ಯಗಳ ಟಿ20 ಸರಣಿ, ದಕ್ಷಿಣ ಆಫ್ರಿಕಾ ಪ್ರವಾಸ, ಜನವರಿಯಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಟಿ20 ಸರಣಿಯಿಂದ ಹೊರಗುಳಿದಿದ್ರು. ಅದಲ್ಲದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಟೆಸ್ಟ್ ಪಂದ್ಯಗಳ ಸರಣಿಗೂ ಶಮಿ ಅಲಭ್ಯರಾಗಿದ್ದರು. ಇನ್ನು ಮಾರ್ಚ್ನಿಂದ ಆರಂಭವಾದ ಐಪಿಎಲ್ಗಾದರೂ ಮರಳುವ ನಿರೀಕ್ಷೆ ಇತ್ತು. ಆದರೆ ಗುಜರಾತ್ ಟೈಟನ್ಸ್ ಪರ ಆಡಬೇಕಿದ್ದ ಶಮಿ ಐಪಿಎಲ್ ಟೂರ್ನಿಯಿಂದಲೇ ಹೊರಬಿದ್ದರು. ಕಳೆದ 2 ಋತುಗಳಿಂದ ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಮೊಹಮ್ಮದ್ ಶಮಿ ಆಡ್ತಾ ಇದ್ರು. ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಗುಜರಾತ್ 1 ಸಲ ಚಾಂಪಿಯನ್ ಪಟ್ಟಕ್ಕೇರಿದ್ರೆ ಕಳೆದ ವರ್ಷ ರನ್ನರ್ ಅಪ್ ಆಗಿತ್ತು. ಈ 2 ಆವೃತ್ತಿಗಳಲ್ಲಿ ಗುಜರಾತ್ ತಂಡದ ಈ ಯಶಸ್ಸಿಗೆ ಶಮಿ ಗಣನೀಯ ಕೊಡುಗೆ ನೀಡಿದ್ರು. 2022ರ ಐಪಿಎಲ್ನಲ್ಲಿ 20 ವಿಕೆಟ್ ಮತ್ತು 2023ರಲ್ಲಿ 28 ವಿಕೆಟ್ ಕಬಳಿಸಿದ್ರು. ಹೀಗಾಗಿ 2023ರಲ್ಲಿ ಹೆಚ್ಚಿನ ವಿಕೆಟ್ಗಳನ್ನು ಪಡೆದ ಸಾಧನೆಗೆ ಪರ್ಪಲ್ ಕ್ಯಾಪ್ ಗಳಿಸಿದ್ರು. ಈವರೆಗೆ ಐಪಿಎಲ್ನಲ್ಲಿ 110 ಪಂದ್ಯಗಳನ್ನು ಆಡಿರುವ ಶಮಿ 8.44ರ ಸರಾಸರಿಯಲ್ಲಿ 127 ವಿಕೆಟ್ಗಳನ್ನು ಪಡೆದಿದ್ದಾರೆ. ಆದರೆ ಈ ವರ್ಷ ಶಮಿ ಗಾಯಗೊಂಡಿರುವುದು ಗುಜರಾತ್ ಟೈಟನ್ಸ್ ತಂಡಕ್ಕೆ ದೊಡ್ಡ ಹೊಡೆತ ನೀಡಿದೆ. ಬೌಲಿಂಗ್ ಲೈನ್ಅಪ್ ಕಂಪ್ಲೀಟ್ ದುರ್ಬಲವಾಗಿದೆ. 2013ರಲ್ಲಿ ದೆಹಲಿಯಲ್ಲಿ ಪಾಕಿಸ್ತಾನ ಎದುರಿನ ಪಂದ್ಯದಲ್ಲಿ ಏಕದಿನ ಕ್ರಿಕೆಟ್ಗೆ ಶಮಿ ಪದಾರ್ಪಣೆ ಮಾಡಿದ್ರು. ಕಳೆದ 1 ದಶಕದಲ್ಲಿ 16 ಏರಿಳಿತಗಳನ್ನು ಕಂಡಿದ್ದಾರೆ. ಫಾರ್ಮ್ ಕಳೆದುಕೊಂಡು ಸ್ಥಾನ ಕಳೆದುಕೊಂಡಿದ್ದು, ಗಾಯದಿಂದ ಸ್ಥಾನ ಕಳೆದುಕೊಂಡಿದ್ದು ಮತ್ತು ಅಪಘಾತದ ಗಾಯವೂ ಕಾಡಿತು. ಸಾಲದಕ್ಕೆ ಪತ್ನಿಯೊಂದಿಗಿನ ಕಲಹವು ಸಾಮಾಜಿಕ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಸುದ್ದಿ ಮಾಡಿತ್ತು. ಬೆಟ್ಟಿಂಗ್ ಆರೋಪಗಳು ಕಾಡಿದ್ವು. ಇದೆಲ್ಲದರಿಂದ ಬೇಸತ್ತು ಆತ್ಮಹತ್ಯೆಗೂ ಯತ್ನಿಸಿದಾಗಿ ಸ್ವತಃ ಶಮಿ ಅವರೇ 3 ವರ್ಷಗಳ ಹಿಂದೆ ವಿಡಿಯೋವೊಂದರಲ್ಲಿ ಹೇಳಿಕೊಂಡಿದ್ರು. ಆದರೆ ಇದೆಲ್ಲವನ್ನು ಮೆಟ್ಟಿ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 50 ವಿಕೆಟ್ ಗಳಿಸಿದ ಸಾಧನೆ ಮಾಡಿದ್ರು. ಸದ್ಯ 33 ವರ್ಷದ ವೇಗದ ಬೌಲರ್ ಮೊಹಮ್ಮದ್ ಶಮಿ 2023ರ ವಿಶ್ವಕಪ್ ಫೈನಲ್ ನಂತರ ಭಾರತಕ್ಕಾಗಿ ಒಂದೇ ಒಂದು ಪಂದ್ಯವನ್ನು ಆಡಿಲ್ಲ. ಎಡ ಹಿಮ್ಮಡಿಯ ಶಸ್ತ್ರಚಿಕಿತ್ಸೆ ಬಳಿಕ ವಿಶ್ರಾಂತಿ ಪಡಿತಾ ಇದ್ದು ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಸತತ 8 ತಿಂಗಳುಗಳಿಂದ ಕ್ರಿಕೆಟ್ನಿಂದ ದೂರ ಉಳಿದಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಶಮಿ ಟೀಂ ಇಂಡಿಯಾಗೆ ಮರಳಲಿ ಮತ್ತು ತಮ್ಮ ಬೌಲಿಂಗ್ ಜಾದುವನ್ನು ತೋರಲಿ ಅಂತ ಫ್ಯಾನ್ಸ್ ಬೇಡಿಕೊಳ್ತಿದ್ದಾರೆ.